ಡಿಪೋ ನಂಬರ್ 36 BMTC ಬಿಡದಿ ಡಿಪೋ. ಮೂಡಲ್ಪಾಳ್ಯದಿಂದ ಕೆಂಗೇರಿಗೆ ಬಸ್ ಹತ್ತಾನೆ BMTC ಬಸ್ಸು. ಆ ಕಂಡಕ್ಟರ್ ಹೇಳ್ತಾರೆ ಏನಾಗಲ್ಲ ಇದು ಟಿಕೆಟ್ ಬಂದು 1494 ಇಶ್ಯೂ ಮಾಡ್ತಾ ಇದ್ದೀರಾ. ಆ ಗಾಡಿ ಬದಲು ಬೇರೆ ಗಾಡಿ ಕೊಡ್ತಾರೆ. ಯಾವ ನಂಬರ್ ಕೊಟ್ರೆ ಏನು ದುಡ್ಡು BMTCಗೆ ಹೋಗುತ್ತೆ. 1491 ಈ ಬಸ್ ಎಲ್ಲಿದೆ? ಅದು ಡಿಪೋ ಮ್ಯಾನೇಜರ್ ಜಾರ್ಕೊಳಕ್ಕೆ ಕಂಡಕ್ಟರ್ ಮೇಲೆ ಎತ್ತಾಗ್ತಾನೆ. ಫ್ರೀ ಆಧಾರ್ ಕಾರ್ಡ್ ಅಲ್ಲಿ ಓಡೋಂತ ಜನಗಳ ಮಧ್ಯೆ ಇದೆಲ್ಲ ಹುಡ್ಕಾಕಾಗಲ್ಲ ಸರ್, ನಾವು ನೋಡಿಲ್ಲ ಅಂತ ಪಾಪ ಕಂಡಕ್ಟರ್ಗಳು ವ್ಯತೆ. ಡಿಪೋ ನಂಬರ್ 36 BMTC ಬಿಡದಿ ಡಿಪೋ. ಏನಪ್ಪ ಇದ್ರದ್ದು ಟಿಕೆಟ್ ಗೋಲ್ಮಾಲ್. ನಿನ್ನೆ 1ನೇ ತಾರೀಕು ಒಬ್ಬ ಹುಡುಗ ಮೂಡಲ್ಪಾಳ್ಯದಿಂದ ಕೆಂಗೇರಿಗೆ ಬಸ್ ಹತ್ತಾನೆ BMTC ಬಸ್ಸು. ಬಸ್ ನಂಬರ್ ಬಂದು 0024. ಆ ವ್ಯಕ್ತಿ ಮೂಡಲ್ಪಾಳ್ಯದಿಂದ ಕೆಂಗೇರಿ ಟಿಕೆಟ್ ತಗೊಂಡಾಗ 24 ರೂಪಾಯಿ ಟಿಕೆಟ್ ತಗೋತಾನೆ. ಆ ವ್ಯಕ್ತಿಗೆ ಸ್ಕ್ಯಾನ್ ಮಾಡ್ತಾನೆ. ಬಸ್ಸಿನಂತ ಕಂಡಕ್ಟರು ಒಂದು ಟಿಕೆಟ್ ಕೊಡ್ತಾರೆ ನೋಡಿ, 1491 ಅನ್ನ ಗಾಡಿ ನಂಬರ್ ಟಿಕೆಟ್ ಕೊಡ್ತಾರೆ. ಆ ಹುಡುಗನಿಗೆ ಅನುಮಾನ ಬರುತ್ತೆ, ಇದೇನಿದು ನನ್ನ ಹತ್ತಿರ ಬಸ್ಸು BMTC 0024 ಅನ್ನೋ ನಂಬರ್ ಇದೆ, ಬಟ್ ಟಿಕೆಟ್ ಬಂದು 1491 ಕೊಟ್ಟಿದ್ದಾರೆ ಅಂತ ಆ ಕಂಡಕ್ಟರ್ನ ಕೇಳ್ತಾನೆ. ಆ ಕಂಡಕ್ಟರ್ ಹೇಳ್ತಾರೆ ಏನಾಗಲ್ಲ ಇದು BMTC ನಮ್ಮ ಬಸ್ಸು ಕೆಟ್ಟೋಗಿತ್ತು, ನಮ್ಗೆ ಈ ಟಿಕೆಟ್ ಕೊಟ್ಟಿದ್ದಾರೆ, ಲೋಡ್ ಮಾಡಬೇಕಿತ್ತು, ಡಿಲೇ ಆಗಿದೆ, ಡಮ್ಮಿ ನಂಬರ್ ಏನು ಹಾಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಕಂಡಕ್ಟರ್ ಸಹ ಮಾತಾಡ್ತಾನೆ. ಆ ವಿಡಿಯೋ ಸರ್ ನೋಡಿ. ಸರ್ ಬಸ್ ನಂಬರ್ ಒಂದಿದೆ K50 0024 ಅಂತ ಇದೆ, ಬಟ್ ಟಿಕೆಟ್ ಬಂದು 1494 ಇಶ್ಯೂ ಮಾಡ್ತಾ ಇದ್ದೀರಾ. ಏನಕ್ಕೆ ಯಾರು ಇಶ್ಯೂ ಮಾಡ್ತಿದ್ದೀರಾ? ನಾವು ಈ ಗಾಡಿ ಬಂದು ಈ ರೂಟ್ ಗಾಡಿ ಬಂದು 401 KV9 ಅಂದ್ಬಿಟ್ಟು ಈ ರೂಟ್ ಗಾಡಿ ಬಂದು ಡಾಕಿಂಗ್ ಐತೆ ಅಂತ ಅಂದರು. ಡಾಕಿಂಗ್ ಇದ್ದಾಗ ಆ ಗಾಡಿ ಬದಲು ಬೇರೆ ಗಾಡಿ ಕೊಡ್ತಾರೆ. ಇದೇನು ಮಾಡಿದ್ದಾರೆ 0024 ಗಾಡಿ ಕೊಟ್ಟಿದ್ದಾರೆ ರೂಟ್ಗೆ, ಬಟ್ ಇಲ್ಲಿ ಮಿಷಿನಲ್ಲಿ ಬೇರೆ ಗಾಡಿ ನಂಬರ್ ಫೀಡ್ ಮಾಡಿದ್ದಾರೆ. ಅಷ್ಟೇ ಸರ್ ಆಗಿರೋದು, ಇನ್ನೇನಿಲ್ಲ. ಅಂದರೆ ಬೇರೆ ನಂಬರ್ ಫೀಡ್ ಮಾಡಿದ್ದಾರೆ. ಅದು ಈಗ ಗಾಡಿ ಎಲ್ಲಿದೆ? ಇದು K01 FA 1494 ಎಲ್ಲಿದೆ ಅಂತ ಗೊತ್ತಿಲ್ಲ. ಇಲ್ಲ ರೂಟಲ್ಲಿ ಇರ್ಬೋದು, ಡಿಪೋಲಿ ಇರ್ಬೋದು, ಇಲ್ಲ ಗ್ಯಾರೇಜಲ್ಲಿ ಇರ್ಬೋದು, ಇಲ್ಲ ಗಾಡಿ ಸ್ಕ್ರ್ಯಾಪಲ್ಲಿ ಇರ್ಬೋದು. ಅಲ್ಲ ನಾನು ಹೇಳ್ತಾ ಇರೋದು, ಇಲ್ಲ ಸ್ಕ್ರ್ಯಾಪಲ್ಲಿ ಇರ್ಬೋದು ಗಾಡಿ, ಗೊತ್ತಿಲ್ಲ. ಅವನು ಟಿಕೆಟಲ್ಲಿ ಏನೋ ನಂಬರ್ ಆ್ಯಡ್ ಮಾಡೋರು ಈ ನಂಬರಾಗಿ ನಿಮ್ಗೆ ಕಳಿಸವ್ರೆ. ಅದೇ ಸರ್, ಇದೇನು ಗೊತ್ತಾ, ಮಿಷಿನಲ್ಲಿ ಆ್ಯಡ್ ಮಾಡಿಸ್ಬೇಕಾಗಿತ್ತು. ಈ ಗಾಡಿ ನಂಬರ್ ಆ್ಯಡ್ ಮಾಡಬೇಕಾಯ್ತು, ಬೇರೆ ಗಾಡಿ ನಂಬರ್ ಆ್ಯಡ್ ಮಾಡಿಲ್ಲ, ಡಮ್ಮಿ ನಂಬರ್ ಅಂತ ಆ್ಯಡ್ ಮಾಡೋರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, BMTC ಬಸ್ಸು ಹಲವಾರು ಜನ ಕೆಲವೊಂದು ಕಮೆಂಟ್ಗಳನ್ನು ಸಹ ಹಾಕಿದ್ರು. BMTC ಬಸ್ಸು ಯಾವ ನಂಬರ್ ಕೊಟ್ರೆ ಏನು ದುಡ್ಡು BMTCಗೆ ಹೋಗುತ್ತೆ, ಇದೇನಿದು ಅವ್ಯವಹಾರ ಏನಿದೆ ಇದರಲ್ಲಿ ಅಂತ. ಅಂದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಂಡಕ್ಟರ್ ಹೇಳೋ ವಿಷಯ ಏನು ಅಂತಂದ್ರೆ, ಆ ವ್ಯಕ್ತಿ 4645 ಅನ್ನುವಂಥ ಬಸ್ಸು ಒಂದು ಬ್ರೇಕ್ ಡೌನ್ ಆಗುತ್ತೆ ಸರ್ ನಮ್ದು. ಆ ಬಸ್ಸು ಬ್ರೇಕ್ ಡೌನ್ ಆದ್ಮೇಲೆ ನಮಗೆ 0024 ಅನ್ನೋ ಬಸ್ನ ಕೊಡ್ತಾರೆ, ಅಲರ್ಟ್ ಮಾಡ್ತಾರೆ, ಯಶವಂತಪುರ ಟು ಮೂಡಲ್ಪಾಳ್ಯಕ್ಕೆ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆ ವ್ಯಕ್ತಿದು 4645 ಅನ್ನೋ ಬಸ್ ನಂಬರ್ ಬ್ರೇಕ್ ಡೌನ್ ಆದ್ಮೇಲೆ 0024 ಬಸ್ಸನ್ನ ಕೊಡ್ತಾರೆ, ತಗೋತಾನೆ. ಟಿಕೆಟ್ ಅನ್ನ ಅವನು 0024 ಕೊಡ್ತಾ ಇಲ್ಲ, 4645 ಇತ್ತಲ್ಲ ಆ ಬಸ್ ಟಿಕೆಟ್ ಕೊಡ್ತಾ ಇಲ್ಲ. ಇವ್ನು ಕೊಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಟಿಕೆಟ್ ನಂಬರ್ 1491. ಈ ಬಸ್ ಎಲ್ಲಿದೆ? ಇದು ಅನುಮಾನ ಮೂಡುವಂತ ಪ್ರಶ್ನೆ. ಈ ಸಂಬಂಧವಾಗಿ ನಾವು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿದ್ರೆ ಡಿಪೋ ಮ್ಯಾನೇಜರು ಕೊಡಂತ ಉತ್ತರ ಕೇಳಿ, ಬಸ್ ಎಲ್ಲಿದೆ ನಮಗೆ ಗೊತ್ತಿಲ್ಲ, ಬಸ್ಸು ನಮ್ಮ ಡಿಪೋದಾಗ ಗೊತ್ತಿಲ್ಲ, ವಿಚಾರಿಸ್ತೀವಿ, ಅಥವಾ ಏನೋ ಅರ್ಜೆಂಟು ಏನೋ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ 1491 ಬಸ್ಸು ಲೈನಲ್ಲೇ ಇದ್ರೆ ಇನ್ನೊಂದ್ ಕಡೆ ಟಿಕೆಟ್ ಕೊಡ್ಲಿಕ್ಕೆ ಹೆಂಗ್ ಬರುತ್ತೆ? ನಿಜ ಅಲ್ವಾ? ಅಥವಾ ಈ ಬಸ್ಸು ನಿಜವಾಗ್ಲೂ ಚಾಲನೆಯಲ್ಲಿದೆಯಾ, ಅಥವಾ ಗುಜ್ರಿಲಿದೆಯಾ, ಅಥವಾ ಗುಜ್ರಿಲಿದ್ರೆ ಗುಜ್ರಿಲಿರೋ ಬಸ್ಸು ಟಿಕೆಟ್ ಕೊಡ್ಬೋದಾ? ಇದನ್ನ ಪ್ರಶ್ನೆ ಮಾಡಿದಾಗ BMTC ಡಿಪೋ ಮ್ಯಾನೇಜರು ಮತ್ತೆ ಮೇನ್ PRO ಇದು ಕಾನೂನು ಬಾಹಿರ, ಈ ರೀತಿ ಕೊಡ್ಲಿಕ್ಕೆ ಬರಲ್ಲ, ಇದು ತಪ್ಪು ಯಾರ್ದು? ಕಂಡಕ್ಟರು ಡಿಪೋ ಮ್ಯಾನೇಜರ್ ಬಗ್ಗೆ ಹೇಳ್ತಾರೆ, ಸರ್ ನಮ್ಗೆ ಗೊತ್ತಿಲ್ಲ ಸರ್, ಅರ್ಜೆಂಟ್ ಇತ್ತು, ನಾವು ಕೊಟ್ಟರು, ನಾವು ಬಂದ್ಬಿಟ್ವಿ ಅಂತ ಹೇಳ್ತಾನೆ. ಆದ್ರೆ ಡಿಪೋ ಮ್ಯಾನೇಜರ್ ಜಾರ್ಕೊಳಕ್ಕೆ ಕಂಡಕ್ಟರ್ ಮೇಲೆ ಎತ್ತಾಗ್ತಾನೆ. ಟಿಕೆಟ್ ಅಲ್ಲ, ಪರ್ಮಿಷನ್ ಯಾರಿದೆ? ನಾವೀಗ ಸುದ್ದಿ ಮಾಡ್ತಾ ಇದ್ದೀನಿ. K01 ಸರ್, ಚೇಂಜ್ ಮಾಡ್ತೀರ ಅನ್ನೋದು ಈಸಿ, ಓಕೆ. ಬೆಳಗ್ಗೆಯಿಂದ ಗಾಡಿ ಓಡಾಡ್ತಾ ಇದೆಯಲ್ಲ ಅಪ್ ಟು ಕೆಂಗೇರಿ ಟು ಯಶವಂತಪುರ, ಪರ್ಮಿಷನ್ ಯಾರು ನೀಡಿದ್ದಾರೆ ನಿಮ್ಗೆ? ಯಾವ ಡಿಪೋ ಕೊಟ್ಟಿದ್ದಾರೆ? ಅಥವಾ ನಿಮ್ಮ ಡೈರೆಕ್ಟ್ ನಿಮ್ ಗಾಡಿ ಹೊರಡಿಸಿದ್ದಾರೆ? ಅದು ಆಕ್ಚುಲಿ ATM ಮಿಷನ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಏನೋ ಬೈ ಮಿಸ್ ಆಗವ್ರ, ಅದೇ ಬೆಳಿಗ್ಗೆಯಿಂದ ಸಂಜೆ ತನಕ ಏನ್ 8 ಅವರ್ 10 ಅವರ್ ಡ್ಯೂಟಿ ಇರುತ್ತೆ, ಓಡಾಡ್ಕೊಂಡು ಪಾಪ ಈ ವ್ಯಕ್ತಿಗಳು ಕಂಡಕ್ಟರ್ಗಳು ಕೊಟ್ಟಂತ ಕೆಲಸಗಳನ್ನ ಮಾಡ್ತಾರೆ. ಅದ್ರಲ್ಲಿ ಬೇರೆ ಈ ಬಿಟ್ಟಿ ಭಾಗ್ಯಗಳು, ಆ ಭಾಗ್ಯಗಳನ್ನ ಇಟ್ಕೊಂಡು ಫ್ರೀ ಆಧಾರ್ ಕಾರ್ಡ್ ಅಲ್ಲಿ ಓಡೋಂತ ಜನಗಳ ಮಧ್ಯೆ ಇದೆಲ್ಲ ಹುಡ್ಕಾಕಾಗಲ್ಲ ಸರ್, ನಾವು ನೋಡಿಲ್ಲ ಅಂತ ಪಾಪ ಕಂಡಕ್ಟರ್ಗಳು ವ್ಯತೆ. ಈ ಡಿಪೋ ಮ್ಯಾನೇಜರ್ಗಳು ಕೈಗೊಬ್ಬ ಕಾಲೊಬ್ಬ ಕೆಲಸ ಮಾಡ್ಕೊಂಡಿರ್ತಾರೆ, ಇದನ್ನ ಯಾಕೆ ಪರಿಶೀಲನೆ ಮಾಡಲ್ಲ? ಇದ್ರಲ್ಲಿ ಏನಾದ್ರೂ ಗೋಲ್ಮಾಲ್ ನಡೀತಾ ಇದೆಯಾ? ಯಾಕಂದ್ರೆ ಇತ್ತೀಚೆಗೆ ಒಂದು ಎಲ್ಲಾ ಕಡೆ ಸುದ್ದಿ ಬಂತು, ಕೆಲವು ಕಂಡಕ್ಟರ್ಗಳು ತಮ್ಮ ವೈಯಕ್ತಿಕ ಸ್ಕ್ಯಾನರ್ಗಳನ್ನ ಕೊಟ್ಟು ಸ್ಕ್ಯಾನ್ ಮಾಡಿಸ್ಕೊಂಡು ಬಸ್ ಚಾರ್ಜ್ಗಳನ್ನ ಅದ್ರ ಮುಖಾಂತರ ಪಡ್ಕೋತಿದ್ದಾರೆ
ಅಂತ ಎಲ್ಲ ಕಡೆ ನೋಡಿರ್ತೀರ ನೀವು ಈ ರೀತಿ ಶಂಕೆ. ಯಾಕಂತಂದ್ರೆ ಗಾಡಿ ಆ ವ್ಯಕ್ತಿ ಗಾಡಿ ಬ್ರೇಕ್ ಡೌನ್ ಆಗಿರೋಂಥ ಗಾಡಿ ನಂಬರ್ ಟಿಕೆಟ್ ಇಶ್ಯೂ ಮಾಡಿದ್ರೆ ಹೌದಪ್ಪ ಆ ವ್ಯಕ್ತಿ ಬಸ್ ಬ್ರೇಕ್ ಡೌನ್ ಆಗಿದೆ, ಆ ಬಸ್ ಟಿಕೆಟ್ನ ಇಶ್ಯೂ ಮಾಡ್ತೀನಿ ಅಂತ ಹೇಳ್ಬೋದು. ಈ ಕಡೆ ಬ್ರೇಕ್ ಡೌನ್ ಆಗಿರೋ ಗಾಡಿ ನಂಬರು ಇಲ್ಲ, ಈ ಕಡೆ ಚಾಲನೆ ಮಾಡ್ತಾ ಇರೋಂತಹ ಲೈನಲ್ಲಿರೋಂಥ ಬಸ್ ಟಿಕೆಟ್ ನಂಬರು ಇಲ್ಲ. ಎಲ್ಲೋ ಇರೋಂಥ ಗಾಡಿ ನಂಬರ್ನ ಕೊಟ್ರೆ ಅನುಮಾನ ಬರುತ್ತಾ ಇಲ್ವಾ? ಅತಿ ಬುದ್ಧಿವಂತ ಜೀವಿಗಳು ಏನಂತ ಹೇಳ್ತಾರೆ ಅಂತಂದ್ರೆ ಇದೆಲ್ಲ BMTCನೇ ಅಲ್ವಾ, BMTC ಬಸ್ಗೆ ಟಿಕೆಟ್ ಕೊಟ್ರೆ ಎಲ್ಲೋಗ್ಬಿಡುತ್ತೆ, ಎಲ್ಲೆಲ್ಲೋ ವ್ಯವಹಾರ ನಡೆಯುತ್ತೆ ಅಂತ ಹೇಳ್ತಾರೆ. ಆ ವ್ಯಕ್ತಿಗಳ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ BMTC ಡಿಪೋಲಿ ಕೆಲಸ ಮಾಡೋಂಥ ವ್ಯಕ್ತಿಗಳು ಬೆಂಗಳೂರಲ್ಲಿ ಎಷ್ಟು ಡಿಪೋಗಳಿದಾವೆ? ನೀವು ಕೆಂಗೇರಿಗೆ ಯಾಕೆ ಕೆಲಸ ಮಾಡಬೇಕು, ಅಥವಾ ನೀವು ಬಿಡದಿಲ್ಲ ಯಾಕೆ ಕೆಲಸ ಮಾಡಬೇಕು, ಅಥವಾ ನೀವು ಯಶವಂತಪುರದಲ್ಲೇ ಕೆಲಸ ಮಾಡಬೇಕು? ಬಸ್ ಹತ್ಕೊಂಡು ನಿಮ್ಮ ಮನೆ ಪಕ್ಕ ಯಾವ ಡಿಪೋದಾಗ ಕೆಲಸ ಮಾಡ್ರಿ, ಕೆಲಸ ಮಾಡಿದ್ರೆ ನಾನು BMTCಲೇ ಕೆಲಸ ಮಾಡ್ತಾ ಇದ್ದೀನಲ್ವಾ, ನಂಗೆ ಸಂಬಳ ಬರುತ್ತಾ ಅಂತ ಕೇಳಿ ನೋಡೋಣ. ಅಂದ್ರೆ ನಮ್ಮ ಪ್ರಶ್ನೆ ಒಂದೇ, ಈ ಬಸ್ ಟಿಕೆಟು ಆ ಯಾರು ಅಧಿಕಾರಿ ಯಾರಿದ್ದಾರೆ PRO ಯಾರಿದ್ದಾರೆ BMTC PRO ಅವರೇ ಸಹ ಒಪ್ಕೊಂಡಿದ್ದಾರೆ ಇದು ತಪ್ಪು, ಇದು ಕಾನೂನು ಬಾಹಿರ ಅಂತ. ಏನಾಗುತ್ತೆ ಅಂದ್ರೆ ನೋಡ್ತಾರೆ ಅವ್ರು ಇದೆಯಲ್ಲ ನಮ್ ಗಾಡಿ ನಂಬರ್ನ ಬೆಳಿಗ್ಗೆ ಚೇಂಜ್ ಮಾಡ್ಕೊಂಡ್ ಬರ್ಬೇಕು ಕಂಡಕ್ಟರ್. ಗಾಡಿ ನಂಬರ್ ಚೇಂಜ್ ಆಗ್ದಲೆ ಆಗಿರ್ಬೋದು, ನಾನು ಮಾತಾಡ್ತೀನಿ ಅವ್ರಿಗೆ. ಸರ್ ನನ್ನ ಪ್ರಶ್ನೆ ಒಂದೇ ಸರ್, ಗಾಡಿ ಅವ್ರದ್ದು ಇರೋದು ಬೇರೆ, ಅದು ಬ್ರೇಕ್ ಡೌನ್ ಆಗಿದೆ, ಈ ಗಾಡಿ ತಗೊಂಡಿದ್ದಾರೆ ಸರ್. ಟಿಕೆಟ್ ಅನ್ನು ಸಹ ಬೆಳಗ್ಗೆಯಿಂದ ಇದೇ ಗಾಡಿ ನಂಬರ್ ಇಶ್ಯೂ ಮಾಡ್ತಿದ್ದಾರೆ. ಗಾಡಿ ನಂಬರ್ ಚೇಂಜ್ ಆಗಲೇಬೇಕು. ಇದು ಪರ್ಮಿಷನ್ ಇದೆಯಾ? ಇಲ್ಲ, ಪರ್ಮಿಷನ್ ಅಂತ ಇಲ್ಲವೇ ಇಲ್ಲ. ಇದು ಎಷ್ಟು ಜನಕ್ಕೆ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ನಾಳೆ ದಿನ ಏನಾದರೂ ತೊಂದರೆ ಆಗೋಕ್ಕೂ ಮುಂಚೆ BMTC ಅಧಿಕಾರಿಗಳು ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮನ ಕೈಗೊಳ್ಬೇಕು.